ನನಗೆ ಫ್ಯಾಟಿ ಲಿವರ್ ಇದೆಯಪ್ಪ, ನಾನು ಏನು ಮಾಡಬೇಕು ಅಂತ ಸುಮಾರು ಜನ ನಮ್ಮ ಹತ್ರ ಬರ್ತಾರೆ. ಈ ಫ್ಯಾಟಿ ಲಿವರ್ ಡಿಸೀಸ್ಗೆ ನಮ್ಗೆ ಗೊತ್ತಿರೋಗೆ 2 ಚೇಂಜಸ್ ಮಾಡ್ಕೋಬೇಕು. ಒಂದು ಆಹಾರ ಮತ್ತು ಇನ್ನೊಂದು ಚಟುವಟಿಕೆ. ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಆಗಬೇಕು ಮತ್ತು ಊಟದ ಕಡೆ ಗಮನ ಇರಬೇಕು. ಊಟದಲ್ಲಿ ಕೆಲವು ಚೇಂಜಸ್ ಮಾಡಬೇಕು. ಈಗ ಅದಕ್ಕೆ ಪ್ರಶ್ನೆ ಏನು? ಯಾವ ಊಟ ಸರಿ, ಯಾವುದು ಸರಿಯಲ್ಲ? ನಾನು ಡಾಕ್ಟರ್ ರೋಹಿತ್ ಮೈದೂರ್, ಹೆಪಟಾಲಜಿಸ್ಟ್ ಮತ್ತು ಮೆಡಿಕಲ್ ಗ್ಯಾಸ್ಟ್ರಾಂಟಾಲಜಿಸ್ಟ್, ಮೆಡಿಕವರ್ ಆಸ್ಪತ್ರೆ, ಬೆಂಗಳೂರು, ವೈಟ್ಫೀಲ್ಡ್. ಯಾವ ಊಟ ಸರಿ, ಯಾವುದು ಸರಿಯಲ್ಲ, ಯಾವ್ದು ತಗೊಂಡ್ರೆ ಫ್ಯಾಟಿ ಲಿವರ್ ಹೊರಟೋಗುತ್ತೆ? ನಾವು ಅರ್ಥ ಮಾಡ್ಕೋಬೇಕೇನಂದ್ರೆ, ಹೊರಟು ಹೋಗುವಂಥ ಪ್ರಶ್ನೆ ಇಲ್ಲ ಇಲ್ಲಿ. ಅದನ್ನ ಕಂಟ್ರೋಲಲ್ಲಿ ಇಡಬೇಕು ಮತ್ತೆ ಪ್ರೋಗ್ರೆಸ್ ಆಗೋದನ್ನ ತಡಿಬೇಕು. 2 ಕಾಮನ್ ಮಿಸ್ಟೇಕ್ಸ್ ನಾನು ನೋಡ್ತಾ ಇರೋದು ಏನಂದ್ರೆ, ಜನ ವಾರ ಎಲ್ಲ ಸರಿಯಾಗಿ ಊಟ ಮಾಡ್ಬಿಟ್ಟು ವೀಕೆಂಡ್ ಅಲ್ಲಿ ಎಲ್ಲ ಎಡವಟ್ ಮಾಡ್ಕೊಂತಾರೆ. ಈಗ ಆಲ್ಕೋಹಾಲ್ ಕನ್ಸಂಪ್ಷನ್ ಇರ್ಬೋದು, ವಾರಕ್ಕೊಂದ್ಸರಿ ಕುಡಿದ್ರೆ ಏನೂ ಆಗಲ್ಲ ಅಂತ, ಅಥವಾ ಅವತ್ತು ಲಿಮಿಟ್ ಇಲ್ಲದೆ ಊಟ ಮಾಡೋದು, ವಾರ ಎಲ್ಲ ಡೈಟಿಂಗ್ ಮಾಡಿ ಎಲ್ಲ ಊಟ ಬಿಟ್ಟು, ಇದು ತಪ್ಪು. ಯಾವ ಊಟ ತೊಂದರೆ ಕೊಡುತ್ತೆ ಅಂತ ನಾನು ಹೇಳ್ಬೋದು, ಇದು ಒಳ್ಳೇದು, ಇದು ತಗೊಂಡ್ರೆ ಎಲ್ಲ ಪೂರ್ತಿ ಸರಿ ಹೋಗುತ್ತೆ ಅನ್ನೋದು ಅದೆಲ್ಲ ಅಡ್ವರ್ಟೈಸ್ಮೆಂಟ್. ಸೊ ಯಾವ್ದನ್ನ ಬಿಡ್ಬೇಕು? ಆಲ್ಕೋಹಾಲ್, ಮದ್ಯಪಾನ ಯಾವುದೇ ಕಾರಣದಲ್ಲಿ ಫ್ಯಾಟಿ ಲಿವರ್ ಇರೋರು ಮಾಡಬಾರ್ದು. ಸ್ವೀಟ್ಸು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ತಗೊಂಡಿರೋ ಸ್ವೀಟ್ ಒಳಗಡೆ ಹೋಗಿ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಲಿವರ್ ಅಲ್ಲಿ ಜಮಾ ಆಗುತ್ತೆ. ಸೊ ಸ್ವೀಟ್ಸ್ ಅನ್ನ ಯಾವುದೇ ಕಾರಣಕ್ಕೂ ತಗೋಬಾರ್ದು, ಬಿಟ್ಬಿಡಬೇಕು. ನ್ಯಾಚುರಲ್ ಸ್ವೀಟ್ನರ್ಸ್ ಯಾವುದು? ಹಣ್ಣು ಇರ್ಬೋದು, ಫ್ರೂಟ್ ಎಕ್ಸ್ಟ್ರಾಕ್ಟ್ಸ್ ಇರ್ಬೋದು, ಹಣ್ಣಲ್ಲಿ ಸ್ವೀಟ್ನರ್ಸ್ ಇರುತ್ತೆ, ಅದು ತಗೋಬಹುದು. ಇನ್ನು ಹೆಚ್ಚಿನ ಉಪ್ಪು, ಮೈದಾ ಈ ತರದ್ದೆಲ್ಲ ಬಿಡಬೇಕು. ಪಿಕಲ್ಸ್ ಬಿಡು. ಪ್ಯಾಕ್ಡ್ ಫುಡ್, ಪ್ರಿಸರ್ವ್ಡ್ ಫುಡ್ ಶುಡ್ ಬಿ ಅವಾಯ್ಡೆಡ್.